ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾನು ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಬಂದಿದ್ದೆ. ಚಾಮರಾಜನಗರ ಜಿಲ್ಲೆಗೆ ಸೇರಿರುವಂಥ ಈ ಕ್ಷೇತ್ರ ಇದು ಸಿದ್ದಪ್ಪಾಜಿ ಕ್ಷೇತ್ರ. ಇದು ಶ್ರೀ ಸಿದ್ದಪ್ಪಾಜಿ ಕ್ಷೇತ್ರ. ಇದು ತುಂಬ ಒಳ್ಳೆ ಹೆಚ್ಚಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮರಿ ಕುಯ್ಕೊಂಡು ಕೋಳಿ ಕುಯ್ಕೊಂಡು ನೈವೇದ್ಯ ಮಾಡಿ ತಂಪು ತೋರಿಸಿ ದೇವ್ರಿಗೆ ಆಮೇಲೆ ಊಟ ಮಾಡುವಂಥ ಕ್ಷೇತ್ರ ಇದು. 1 ಕೋಟಿಗೂ ಹೆಚ್ಚು ಜನ ಸೇರ್ತಾರೆ ಇಲ್ಲಿ. ನೋಡಿ, ತುಂಬ ಸಕ್ಕತ್ತಾಗೈತೆ ನಿಜವಾಗ್ಲೂ ಈ ಕ್ಷೇತ್ರ. ಇದು ನಮ್ಮ ತಾತ ಮುತ್ತಾತಿರ ಕಾಲದ್ದು, ಹಂಗಂದರೆ ಐತಿಹಾಸಿಕ ಹೇಳುವಂಥ ಈ ಕ್ಷೇತ್ರ. ಇದು ಪುಣ್ಯವಾದ ಕ್ಷೇತ್ರ. ಇದು ಕರ್ನಾಟಕದಲ್ಲೇ ನಂಬರ್ 1 ಕ್ಷೇತ್ರ. ಕರ್ನಾಟಕದಲ್ಲೇ ನಂಬರ್ 1 ಕ್ಷೇತ್ರ ಯಾವುದು ಅಂದರೆ ಅದು ಚಿಕ್ಕಲ್ಲೂರು ಕ್ಷೇತ್ರ ಮಾತ್ರ. ಚಿಕ್ಕಲ್ಲೂರು ಗ್ರಾಮದ ಕ್ಷೇತ್ರ ಅದು. ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ರಾಜಪ್ಪಾಜಿ, ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿ, ಕಪ್ಪಡಿ ರಾಜಪ್ಪಾಜಿ ಮತ್ತು ಬಸವಪ್ಪ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ ಎಲ್ಲರೂ. ನೋಡಿ, ಇಲ್ಲೆಲ್ಲ ಸಡ್ಡು ಹಾಕಾರಲ್ಲ, ಇಲ್ಲೆಲ್ಲ ಮರಿ ಕುಯ್ಕೊಂಡು ಕೋಳಿ ಕುಯ್ಕೊಂಡು ಇಲ್ಲೆಲ್ಲ ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ದೇವ್ರಿಗೆ ತಂಪು ತೋರಿಸ್ಬಿಟ್ಟು, ಮೊದಲು ತಂಪು ತೋರಿಸ್ತಾರೆ ದೇವ್ರಿಗೆ. ಅದೆಲ್ಲ ಮಾಡೋದೆಲ್ಲನೂ ಮರಿ, ಕೋಳಿ, ಅನ್ನ, ಮುದ್ದೆ, ಸಾರು, ಬಾಡ್ನೆಸ್ರು ಅಂತೀವಲ್ಲ ನಾವು ಹಳ್ಳಿ ಸೈಡು, ಆ ಥರ ಬಾಡ್ನೆಸ್ರು ಅದೆಲ್ಲನೂ ದೇವ್ರಿಗೆ ತಂಪು ತೋರಿಸಿ ನೀಟಾಗಿ ಆಮೇಲೆ ಊಟ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಜನ. ಅದೇ ಥರ ಇಲ್ಲಿ ನೋಡಿ, ಈ ಕಡೆ ನೋಡಿ, ಈ ಕಡೆನೂ ಕೂಡ ಅದೇ ಥರ ಸಡ್ಗಳು ಹಾಕೊಂಡು ಸಾಮಾನ್ಯ ಹಾಕೊಂಡು ಒಳಗಡೆ ಊಟ ಮಾಡ್ತಾವ್ರೆ. ನೋಡಿ ಯಾವ ಥರ ಬಂದೈತೆ. ಸುಮಾರು ಜಿಲ್ಲೆಗಳಿಂದ ಬಂದಿರುವಂಥ ಜನ ಇವರು. ಇದು ವಿಶ್ವಕರ್ಮಕ್ಕೆ ಸೇರಿರುವಂಥ ದೇವಾಲಯ ಇದು. ಇದು ವಿಶ್ವಕರ್ಮ ಜನಾಂಗಕ್ಕೆ ಸೇರಿರುವಂಥ ಈ ಕ್ಷೇತ್ರ ಪುಣ್ಯಕ್ಷೇತ್ರ. ಇದು ಕರ್ನಾಟಕದಲ್ಲೇ ನಂಬರ್ 1 ಕ್ಷೇತ್ರ ಯಾವುದು ಅಂದರೆ ಅದು ಚಿಕ್ಕಲ್ಲೂರು ಗ್ರಾಮ. ಈ ಕ್ಷೇತ್ರ ತುಂಬ ಪವಾಡ ಪುರುಷ ಆದ ದರೆಗೆ ದೊಡ್ಡವರ ಮಂಟೇಸ್ವಾಮಿ ಅವರ ಶಿಷ್ಯನಾದ ಸಿದ್ದಪ್ಪಾಜಿ, ನೀಲಘಾಟ ಸಿದ್ದಪ್ಪಾಜಿ. ನೋಡಿ, ತುಂಬ ಪುಣ್ಯವಾದ ಕ್ಷೇತ್ರ ಇದು. ಇಲ್ಲಿ ಯಾವುದೇ ಜಗಳ ಪಗಳ ಕಚ್ಚಾಟ ಗುದ್ದಾಟ ಯಾವುದೂ ಇಲ್ಲ ಈ ಕ್ಷೇತ್ರದಲ್ಲಿ. ನೋಡಿ, ಅದೇ ಥರ ಈ ಕ್ಷೇತ್ರದ ಜನ ನಮ್ಮ ಜನಗಳು ತುಂಬ ಪುಣ್ಯ ಮಾಡಿರುವಂಥವ್ರು. ತುಂಬ ಪುಣ್ಯ ಮಾಡ್ಯಾರ ಈ ಕ್ಷೇತ್ರದಲ್ಲಿ. ತುಂಬ ಭಕ್ತಿಯಿಂದ ಬೇಡ್ಕೊಂಡ್ರೆ ಕೊಡುವಂಥ ದೇವರು ಸಿದ್ದಪ್ಪಾಜಿ ದೇವರು. ಅದೇ ಥರ ಬನ್ನಿ ಒಂದು ಟ್ರಿಪ್ ಈ ಕ್ಷೇತ್ರಕ್ಕೆ ಎಲ್ಲರೂ ಒಂದು ಟ್ರಿಪ್ ಭೇಟಿ ಕೊಡಿ ಈ ಕ್ಷೇತ್ರಕ್ಕೆ. ನೀವು ನೋಡಬೇಕು ಜನ ಯಾವ ಥರ ಐತೆ ಅಂತ. ಅಲ್ಲಿ ಇರುವಂಥ ಅಂಗಡಿ ಮುಂಗಟ್ಟುಗಳು ಸ್ಲಿಪ್ಪರ್ ಇಂತಂದು ಹಿಡಿದು ಬಟ್ಟೆ ಗಂಟನೂ ಮಡಗಾರೆ. ಪ್ರತಿಯೊಂದೂ ಪೂಜೆ ಸಾಮಾನ್ಯ ಆಗ್ಬೋದು, ಹಣ್ಣು ಕಾಯಿ ಬಾಳೆಹಣ್ಣು, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ, ಧೂಪ ಪ್ರತಿಯೊಂದೂ ಮಡಗಾರೆ. ಲೈನ್ಗೆ ಸಾಲವಾಗಿ ಮಡಗಾರೆ ಅಂಗಡಿ ಮುಂಗಟ್ಟುಗಳ. ಅದೇ ಥರ ಸಿಹಿ ತಿಂಡಿಗಳು ಇರ್ಬೋದು, ಮಿಠಾಯ, ಮೈಸೂರು ಪಾಕ, ಬೂಂದಿ ಖಾರ, ಜಾಮೂನು, ಕಲ್ಸಕ್ರೆ, ಬತಾಸು. ಹಿಂದೆ ನಮ್ಮ ಬತಾಸು ಅಂತಿದ್ದೋ, ಹಿಂದೆ ಬತಾಸು ಕಲ್ಸಕ್ರೆ ಮಾರ್ಕೊತಿದ್ರು. ಅದೇ ಥರ ಸಿಹಿ ತಿಂಡಿಗಳನ್ನು ಕೂಡ ಮಡಗಿದ್ದಾರೆ ಈ ಕ್ಷೇತ್ರದಲ್ಲಿ. ಅದನ್ನೂ ಒಂದು ಕಡೆ ಲೈನಲ್ಲಿ ಮಡಗಿದ್ದಾರೆ. ಕಡಲೆಪುರಿ, ಕಾರೆಸಮೆ, ಚೋಚೋ ಖಾರ, ದಪ್ಪ ಖಾರ, ಸಣ್ಣ ಖಾರ, ಕಡ್ಡಿ ಖಾರ, ಗೋಧಿ ಖಾರ, ಜಿಲೇಬಿ ಖಾರ ಎಲ್ಲನೂ ಪ್ರತಿಯೊಂದು ಮಡಗಿದ್ದಾರೆ. ಅದೇ ಥರ ಮನೆಗೆ ಸಾಮಾನು ಅಂದರೆ ಮನೆಗೆ ಏನು ಬೇಕಪ್ಪ, ಸ್ಪೂನು, ತಟ್ಟೆ, ಚುಂಚ ಇತ್ಯಾದಿ ಒಡವೆಗಳು ತವಿಂದನೂ ಮಡಗಿಬಿಟ್ಟಿದ್ದಾರೆ. ಇಲ್ಲಿ ಬೆಳ್ಳಿ ಸಾಮಾನು, ಚಿನ್ನದ ಒಡವೆ ಒಂದು ಬಿಟ್ಟು ಬೆಳ್ಳಿ ಸಾಮಾನು ಕೂಡ ಮಡಗಿದ್ದಾರೆ. ದೀಪಲ ಕಂಬ ಪ್ರತಿಯೊಂದು ಮಡಗಿದ್ದಾರೆ. ಸ್ಲಿಪ್ಪರು, ಆಮೇಲೆ ಹೂಗಳು, ಕಲ್ಕಲ್ಲರು ಹೂಗಳು ಪ್ರತಿಯೊಂದು ಮಡಗಿದ್ದಾರೆ ಈ ಕ್ಷೇತ್ರದಲ್ಲಿ. ನೀವು ಬಂದು ಒಂದು ಟ್ರಿಪ್ ಭೇಟಿ ಕೊಡ್ಬೇಕು ಈ ಕ್ಷೇತ್ರಕ್ಕೆ, ಯಾವ ಥರ ಇದೆ ಅಂತ. ಈ ಕ್ಷೇತ್ರ ತುಂಬ ಸಕ್ಕತ್ತಾಗೈತೆ ಈ ಕ್ಷೇತ್ರ ಮಾತ್ರ. ನಿಜವಾಗ್ಲೂ ನಮ್ಮ ತಾತ ಮುತ್ತಾತಿರ ಕಾಲದ್ದು ಇದು ಈ ಕ್ಷೇತ್ರ. ಇದು ಐತಿಹಾಸಿಕ ಹೇಳುವಂಥ ಒಂದು ದೇವಾಲಯ. ಇದು ತುಂಬ ಸಕ್ಕತ್ತಾಗೈತೆ. ನೋಡಿ, ನಮ್ಮ ಕಣ್ಣು ದೃಷ್ಟಿ ಎಲ್ಲಿ ಗಂಟೆ ಐತೆ ಅಲ್ಲಿ ಗಂಟೆ ನೋಡಿದ್ರು ಬರೀ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ ಇಲ್ಲಿ ಅಡುಗೆ ಮಾಡ್ಕೊಂಡು. ಅದೇ ಥರ ನೋಡಿ, ಇಲ್ಲಿ ನೋಡಿ ಮಂಟೇಸ್ವಾಮಿ, ಮಧ್ಯದಲ್ಲಿ ಮಂಟೇಸ್ವಾಮಿ ಕುಂತಿದ್ದಾರೆ. ಆ ಕಡೆ ಈ ಕಡೆ ಸಿದ್ದಪ್ಪಾಜಿ, ಕಪ್ಪಡಿ ರಾಜಪ್ಪಾಜಿ ಕೂಡ ಕುಂತಿದ್ದಾರೆ. ನೋಡಿ ಯಾವ ಥರ
ನಮ್ಮ ಜನಗಳು ತುಂಬ ಪುಣ್ಯ ಮಾಡಿದಂಥವ್ರು ಈ ಕ್ಷೇತ್ರದಲ್ಲಿ. ನಿಜಕ್ಕೂ ಬರಬೇಕು ಈ ಕ್ಷೇತ್ರಕ್ಕೆ. ಇದು ಚಾಮರಾಜನಗರ ಜಿಲ್ಲೆಗೆ ಸೇರಿರುವಂಥ ಕ್ಷೇತ್ರ. ಇದು ಚಾಮರಾಜ ಜಿಲ್ಲೆಗೆ ಸೇರಿರುವಂಥ ಕ್ಷೇತ್ರ. ಇದು ದಯವಿಟ್ಟು ಬನ್ನಿ ಒಂದು ಟ್ರಿಪ್ಪು ನೋಡಿ. ಕೈಸಾಲ ಮಂಟಪ ಯಾವ ಥರ ಐತೆ ಅಂತ. ಕೈಸಾಲ ಮಂಟಪ ಎಲ್ಲಿ ಗಂಟೆ ಕಾಣಿಸ್ತದೆ ಅಲ್ಲಿ ಗಂಟೆ ಕೈಸಾಲ ಮಂಟಪ. ಆ ಕಡೆ ಈ ಕಡೆ ತೇರು ಇದು ನೋಡಿ. ರಥ ತೇರು ಸಿದ್ದಪ್ಪಾಜಿಯ ತೇರು ಕೂರಿಸ್ಬಿಟ್ಟು ಎಳಿತಾರೆ ಸುತ್ತ 3 ರೌಂಡು ನೋಡಿ. ದೇವಸ್ಥಾನ ಸುತ್ತ ಬಲಗಡೆಯಿಂದ ಬರ್ತಾರೆ ನೋಡಿ ಯಾವ ಥರ ಐತೆ ಅಂತ. ಸಿದ್ದಪ್ಪಾಜಿಯ ತೇರು ಇದು ನೋಡಿ. ಅದೇ ಥರ ಈ ಕಡೆನೂ ಕೂಡ ನೋಡಿ ಕೈಸಾಲ ಮಂಟಪ ಇದು ನೋಡಿ. ತುಂಬ ಸಕ್ಕದಾಗೈತೆ. ಅದೇ ಥರ ಪಾತ್ರೆ ಮನೆಯಿಂದನೇ ತಗೊಂಡ್ಬಿಡ್ತಾರೆ. ಪಾತ್ರೆ ಗೀತ್ರೆ ಎಲ್ಲನೂ ಪ್ರತಿಯೊಂದು ನೋಡಿ ತುಂಬ ಸಕ್ಕದಾಗೈತೆ. ಇದು ಇದು ಬಸವಪ್ಪ ನೋಡಿ. ಸಿದ್ದಪ್ಪಾಜಿ ಬಸವಪ್ಪ ಕ್ಷೇತ್ರ ಇದು ನೋಡಿ. ತುಂಬ ಸಕ್ಕದಾಗೈತೆ. ಅದೇ ಥರ ಇಲ್ಲಿ ನೋಡಿ ಹಣ್ಣು ಕಾಯಿ ತೆಂಗಿನಕಾಯಿ ನೋಡಿ ಯಾವ ಥರ ಲೈನಾಗೆ ಅಂಗಡಿ ಮುಂಗಟ್ಟುಗಳು ತುಂಬ ಸಕ್ಕದ ಮಡಗಿದ್ದಾರೆ. ನಿಜಕ್ಕೂ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಪುಣ್ಯವಾದ ಕ್ಷೇತ್ರ. ನೀವು ಒಂದು ಟ್ರಿಪ್ ಭೇಟಿ ಕೊಡಿ ಈ ಕ್ಷೇತ್ರಕ್ಕೆ. ತುಂಬ ಸಕ್ಕದಾಗೈತೆ ನಿಜಕ್ಕೂ ನೋಡಿ ಯಾವ ಥರ ಐತೆ ಅಂತ. ಈ ಕ್ಷೇತ್ರ ನೋಡಿ ಯಾವ ಥರ ಐತೆ ಅಂತ. ತುಂಬ ಸಕ್ಕದಾಗೈತೆ ನಿಜಕ್ಕೂ ಬರಬೇಕು. ಅದೇ ಥರ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆ ಮಾಡ್ತಾರೆ. ಇಲ್ಲಿ ಧೂಪವ ಕುಂದಕ್ಕೆ ಹಾಕ್ತಾರೆ. ಹೋಮ ಕುಂದಕ್ಕೆ ನೋಡಿ. ಇಲ್ಲಿ ಕುಂದ ನೋಡಿ ಭಕ್ತಾದಿಗಳು ಯಾವ ಥರ ಪೂಜೆ ಮಾಡ್ತಿದ್ದಾರೆ ಅಂತ. ಇವರು ನವಲಗರಿ ದಾಸ್ಗಳು ತುಂಬ ಫೇಮಸ್ಸು. ನವಲಗರಿ ದಾಸ್ಗಳು ಸಿದ್ದಪ್ಪಾಜಿ ಇವರೆಲ್ಲ ನೋಡಿ. ಇದು ರಾಜಗೋಪುರ ಇದು. ತುಂಬ ದೇವತೆಗಳು ಮೇಲ್ಗಡೆ ಅವರೇ. ಕೃಷ್ಣ ಆಗ್ಬೋದು, ವಿಷ್ಣು ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಸರಸ್ವತಿ ಆಗ್ಬೋದು, ರಾಮ ಆಗ್ಬೋದು, ಈಶ್ವರ ಆಗ್ಬೋದು, ಪಾರ್ವತಿ ಆಗ್ಬೋದು, ಕೃಷ್ಣ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಜಪ್ಪಾಜಿ, ಕಪ್ಪಿ, ದೊಡ್ಡಮ್ಮ, ಚಿಕ್ಕಮ್ಮ ತಾಯಿ ಎಲ್ಲರೂ ಕೂಡ ಅವರು ನೋಡಿ. ದ್ವಾರಪಾಲಕರು ಆ ಕಡೆ ಈ ಕಡೆ ಅಜಯ ವಿಜಯ ದ್ವಾರಪಾಲಕರು ಕೂಡ ನಿಂತಿದ್ದಾರೆ ನೋಡಿ ಯಾವ ಥರ ಐತೆ ಅಂತ. ಈ ಕ್ಷೇತ್ರ ತುಂಬ ಪುಣ್ಯ ಮಾಡಿರುವಂಥ ಕ್ಷೇತ್ರ ಇದು ನೋಡಿ. ಅದೇ ಥರ ಹೂವು ಕಾಯಿ ಅಚ್ಚು ಬೆಲ್ಲಚ್ಚು ಅಕ್ಕಿ ಪ್ರತಿಯೊಂದು ಮಡಗಿದ್ದಾರೆ ನೋಡಿ. ತುಂಬ ಸಕ್ಕದಾಗ ಮಾಡಿದ್ದಾರೆ ನಿಜಕ್ಕೂ ನೋಡಿ. ಗಂಧದ ಕಡ್ಡಿ, ಕರ್ಪೂರ, ಕುಂಬಳಕಾಯಿ ನೋಡಿ, ನೀರು ಪ್ರತಿಯೊಂದು ನೋಡಿ ಯಾವ ಥರ ಈ ಕ್ಷೇತ್ರ ಐತೆ ಅಂತ ನೋಡಿ. ಅದೇ ಥರ ಇದು ಸಿದ್ದಪ್ಪಾಜಿ ದೇವಸ್ಥಾನ. ಇದು ಆ ಕಡೆ ದೊಡ್ಡ ಬಾಗಿಲಿಂದ ಒಳಗೆ ಹೋಗಿ ಈ ಕಡೆಯಿಂದ ಸಣ್ಣ ಬಾಗಿಲಿಂದ ಹೊರಗೆ ಬರುವಂಥ ದೇವಸ್ಥಾನ ಇದು ನೋಡಿ ಯಾವ ಥರ ಇದೆ ಅಂತ. ತುಂಬ ಸಕ್ಕತ್ತಾಗೈತೆ ಈ ದೇವಸ್ಥಾನ ಅಂತೂ. ಅದೇ ಥರ ಭಕ್ತಾದಿಗಳು ಹೆಚ್ಚಿನ ಭಕ್ತಾದಿಗಳು ಬಂದಿದ್ದು ಪೂಜೆ ಮಾಡ್ತಾರೆ. ಮಕ್ಕಳು ಯಾರಿಗಿಲ್ಲ ಅಂಥವ್ರಿಗೂ ಕೂಡ ಇದು ಬಂದು ವರ ಬೇಡ್ಕಂದ್ರೆ ಸಿದ್ದಪ್ಪಾಜಿಯ ಮಕ್ಕಳು ಕೂಡ ಭಾಗ್ಯ ಸಿಕ್ಕೋದಂತ ಇಲ್ಲಿ ಹಂಗೆ ಹೇಳ್ತಾರೆ ನಮ್ಮ ತಾತ ಮುತ್ತಾತ್ಮೂರು ಜನ. ನಾನು ಅದನ್ನೇ ಹೇಳ್ತಿದ್ದೀನಿ. ಅದೇ ಥರ ಅಂಗಡಿ ಮುಂಗಟ್ಟುಗಳು ನೋಡಿ ಯಾವ ಥರ ಅಂತ. ಆಟ ಸಾಮಾನು ಕೂಡ ಸಿಗ್ತದೆ ಇಲ್ಲಿ. ಆಟ ಸಾಮಾನುಗಳು ನೋಡಿ ತುಂಬ ಸಕ್ಕತ್ತಾಗಿ ಸಿಗ್ತವೆ. ಆಟ ಸಾಮಾನುಗಳು ದೂರ ತಿಳ್ಕೊಂಡೆ ಅಂತ ಆಟ ಸಾಮಾನಿಗೆ ನೋಡಿ ಯಾವ ಥರ ಆಯಿತು ಅಂತ. ತುಂಬ ಪುಣ್ಯವಾದ ಕ್ಷೇತ್ರ. ನಿಜಕ್ಕೂ ಬರಬೇಕು ಇಂಥ ಕ್ಷೇತ್ರಕ್ಕೆ. ಪುಣ್ಯ ಮಾಡಿರೋದು ನೋಡಿ. ತಿಂಡಿ ತಿನಿಸುಗಳು ಇವೆಲ್ಲ ನೋಡಿ ಯಾವ ಥರ ಅಂತ. ಕಡ್ಲೆಪುರಿ, ಖಾರ ಸಮ್ಮೆ ನೋಡಿ. ಮೂಟೆನ ತಂದು ಗುಡಿ ಹಾಕಂದ್ರೆ ನಿಜಕ್ಕೂ ಜಿಲೇಬಿ ಇದು ನೋಡಿ. ಅದು ನೋಡಿ ತುಂಬ ಸಖತ್ತಾಗೈತೆ ನಿಜಕ್ಕೂ ಬರಬೇಕು ಇಂಥ ಕ್ಷೇತ್ರಕ್ಕೆ. ಪುಣ್ಯ ಮಾಡಿರ್ಬೇಕು ನೋಡಿ. ಬಾದ್ರಾಸ, ಜಿಲೇಬಿ, ಕಲ್ಸಕ್ರೆ, ಮೈಸೂರು ಪಾಕ, ಕಡ್ಲೆಪುರಿ ಖಾರ, ಸಣ್ಣ ಖಾರ, ದಪ್ಪ ಖಾರ, ಹತ್ತುವೆ ಖಾರ, ಗೋಧುವೆ ಖಾರ, ಜಿಲೇಬಿ ಖಾರ ಪ್ರತಿಯೊಂದು ಮಾಡ್ತಾರೆ. ಅದೇ ಥರ ಮನೆಗೆ ಆಟ ಸಾಮಾನುಗಳು ನೋಡಿ. ಮನೆಗೆ ಆಟ ಸಾಮಾನುಗಳು ಸಿಗ್ತವೆ ಇಲ್ಲಿ. ಮಕ್ಳುಗಳ್ಗೆ, ಚಿಕ್ಕ ಪಾಪುಗಳ್ಗೆ, ದೊಡ್ಡವರು ಚಿಕ್ಕ ಪಾಪುಗಳ್ಗೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಬಳೆಗಳು, ನೆಕ್ಲೆಸ್ಗಳು, ಕೀ ಬಂಚ್ಗಳು ಪ್ರತಿಯೊಂದು ಮಾಡಿದ್ದಾರೆ ನೋಡಿ. ತುಂಬ ಸಕ್ಕತ್ತಾಗೈತೆ ನಿಜಕ್ಕೂ ಬರಬೇಕು ಇಂಥ ಕ್ಷೇತ್ರಕ್ಕೆ. ಪುಣ್ಯ ಮಾಡಿರ್ಬೇಕು ನಿಜಕ್ಕೂ ಇಂಥ ಕ್ಷೇತ್ರಕ್ಕೆ ನೋಡಿ. ಪಿಂಗಾಣಿ ಕಲೆ ನೋಡಿ ತುಂಬ ಸಕ್ಕತ್ತಾಗೈತೆ. ಪಿಂಗಾಣಿ ಕಲೆ ಯಾವ ಥರ ಐತೆ ಅಂತ ನೋಡಿ. ಚಳಿ ಪಿನ್ನ, ಉಗುರು ಬಣ್ಣ, ಹಣಬಟ್ಟು ಪ್ರತಿಯೊಂದು ಮಾಡಿದಾರೆ ನೋಡಿ ಈ ಕ್ಷೇತ್ರದಲ್ಲಿ. ಕೈಗೆ ಬ್ಯಾಡ್ಜು, ವಾಚ್ಗಳು, ತರ್ತರ ವಾಚ್ಗಳು ಪ್ರತಿಯೊಂದು ನೋಡಿ ಯಾವ ಥರ ಐತೆ ಅಂತ ಕ್ಷೇತ್ರದ ಮಹಿಮೆ ನಿಜಕ್ಕೂ ತುಂಬ ಸಖತ್ತಾಗೈತೆ. ಬರಬೇಕು. ಯಾಕೆಂದರೆ ಇದು ವಿಶ್ವಕರ್ಮ ಸಂಸ್ಥೆಗೆ ಸೇರಿರುವಂಥ ದೇವಸ್ಥಾನ ಇದು. ವಿಶ್ವಕರ್ಮ ದರ್ಗಾ ತುಂಬ ಇದು ಹಳೇ ಕಾಲದ್ದು ಆಲದ ಮರ ನೋಡಿ ತುಂಬ ಸಖತ್ತಾಗೈತೆ. ಸುಮಾರು ವರ್ಷಗಳೇ ಆಗ್ಬಿಟ್ಟೈತೆ ಈ ಆಲದ ಮರಕ್ಕೆ ನೋಡಿ ಯಾವ ಥರ ಅಂತ. ಆ ಕಡೆ ನೋಡಿ ಬಳೆ ತೋರಿಸ್ಕೊತಾ ನೋಡಿ
ಬಳೆ ತೋಡ್ಸ್ಕೊತಾ ಇರೋದು. ತುಂಬ ಸಖತ್ತಾಗ ಬಳೆ ತೋಡ್ಸ್ಕೊತಾ ಇದ್ದಾರೆ ನಮ್ಮ ಇವರು, ನಮ್ಮ ತಾಯಂದಿರು. ನೋಡಿ ಯಾವ ಥರ ಐತೆ ಅಂತ ನೋಡಿ. ತುಂಬ ಸಖತ್ತಾಗೆ ಬರಬೇಕು ಇಂಥ ಕ್ಷೇತ್ರಕ್ಕೆ. ಈ ಕ್ಷೇತ್ರಕ್ಕೆ ಬಂದು ಪವಾಡಗಳು ಬೇಜಾನ್ ನಡೀತವೆ ಈ ಕ್ಷೇತ್ರದಲ್ಲಿ. ಯಾಕೆಂದರೆ ಇಲ್ಲಿ ಸಿದ್ದಪ್ಪಾಜಿ ಕ್ಷೇತ್ರ ಆಗಿರೋದ್ರಿಂದ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬರ್ತಾರೆ ಈ ಕ್ಷೇತ್ರದಲ್ಲಿ. ತುಂಬ ಸಖತ್ತಾಗೈತೆ ಈ ಕ್ಷೇತ್ರ. ಬನ್ನಿ ಒಂದು ಟ್ರಿಪ್ ಭೇಟಿ ಕೊಡಿ. ನೋಡಿ ನೋಡಿದ್ರಿ ಎಲ್ಲ ಫ್ರೆಂಡ್, ಏನೆಲ್ಲ ಒಂದು ಮಡಗರಿ ಅಂತ ಅಂಗಡಿ. ಕಡಲೆಕಾಯಿ ನೋಡಿ, ನಮ್ಮ ತಾಯಿ ಕಡಲೆಕಾಯಿ ಮಾಡ್ತಾಯಿದ್ದಾರೆ ನೋಡಿ. ತಾರ್ಪಲ್ ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ. ಚಾಪೆ ತಾರ್ಪಲ್ಲು ಬಂದಂಥ ಭಕ್ತಾದಿಗಳು ಕಲ್ಲಂಗಡಿಯನ್ನು ನೋಡಿ. ಕಬ್ಬುಂದು ಗಾಣ, ಅದು ಕೈಗಾಣ ನೋಡಿ. ಅದೇ ಥರ ನೋಡಿ ಯಾವ ಥರ ಐತೆ ಅಂತ ನಿಜಕ್ಕೂ ಈ ಕ್ಷೇತ್ರ ನೋಡಿ. ತುಂಬ ಸಖತ್ತಾಗಿದೆ ಈ ಕ್ಷೇತ್ರ. ಈ ಕ್ಷೇತ್ರ ಒಳ್ಳೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಏನೆಲ್ಲ ಒಂದು ನೋಡಿ. ಸೌಂದೆಕಾಯಿ, ಟೀ, ಬೋಂಡ, ಬಜ್ಜಿ ಪ್ರತಿಯೊಂದು ಈ ಕ್ಷೇತ್ರದಲ್ಲಿ ಸಿಗ್ತದೆ. ಬರಬೇಕು, ಬನ್ನಿ ಒಂದು ಟ್ರಿಪ್ ಭೇಟಿ ಕೊಡಿ ನೋಡಿ. ಅದೇ ಥರ ಯಾವ ಥರ ಐತೆ ಅಂತ ದೇವಸ್ಥಾನ ನೋಡಿ. ಶ್ವಾಸ ಹೇಳುವಂಥ ಪದ್ಧತಿನೂ ಕೂಡ ಐತೆ ನಮ್ಮ ದೇಶದಲ್ಲಿ ನೋಡಿ. ಸಾಧುಗಳು, ಸನ್ಯಾಸಿಗಳು ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡಿ ಧೂಪ, ಭಕ್ತಿಯಿಂದ ಧೂಪ ಹಾಕ್ತಾರೆ. 10 ರೂಪಾಯಿ ಕೊಟ್ಟರೆ ಇಷ್ಟು ಧೂಪ ಕೊಡ್ತಾರೆ, ಒಂದು ಸ್ವಲ್ಪ ಧೂಪವ. ಅದನ್ನು ಕುಂದೊಳಕ್ಕೆ ಹಾಕೋದು, ಕೆಂಡದ ಕುಂದೊಳಕ್ಕೆ ಹಾಕೋದು ಅದ ನೋಡಿ. ಯಾವ ಥರ ಐತೆ ಅಂತ ಅದೇ ಥರ ನೋಡಿ. ಮುಂದೆಗಡೆ ಸಕ್ಕದಾಗೈತೆ ನೋಡಿ ದೇವಸ್ಥಾನ ನೋಡಿ. ಬ್ರಹ್ಮ ಹಂಗಂದ್ರೆ ಇದು ವಿಶ್ವಕರ್ಮ ದೇವ್ರು ಇದು ನೋಡಿ. ಆ ಕಡೆ ಈ ಕಡೆ ಋಷಿ ಮುನಿಗಳು ಮಧ್ಯದಲ್ಲಿ ಸಿದ್ದಪ್ಪಾಜಿ ಕೈ ಮುಕ್ಕತ್ತಾ ಇರೋದು. ಬಲಗಡೆ ಕೈಲಿ ಚಕ್ರ, ಎಡಗಡೆ ಕೈಲಿ ಶಂಕು, ಅದೇ ಥರ ಬಿಲ್ಲು ಬಾಣ, ಕತ್ತಿ, ತ್ರಿಶೂಲ, ಈಟಿ, ಅದೇ ಥರ ಚೌಂಟಿ ನೋಡಿ, ಗದೆ ಇಷ್ಟು ಕೂಡ ಹಿಡ್ದೈತೆ ದೇವರು ನೋಡಿ. ನಮ್ಮ ಚಿಕ್ಕಮಗಳೂರು ಕ್ಷೇತ್ರದ ಜನ ಏನೆಲ್ಲ ಒಂದು ವ್ಯವಸಾಯ ಮಾಡೋರು ಅದನ್ನು ತೋರಿಸ್ಕೊಟ್ಬಿಡ್ತೀನಿ ನಿಮ್ಗೆ ನೋಡಿ. ಈರುಳ್ಳಿ ಬೇಸಾಯ, ಈರುಳ್ಳಿ ನೆಟ್ಟಾರ ನೋಡಿ. ಎಕರೆ ಗಟ್ಟಲೆ ಈರುಳ್ಳಿ ನೆಡ್ತಾರೆ ಈ ಕಡೆ ಸೈಡು. ಅದೇ ಥರ ಅರಿಶಿನ ನೆಡ್ತಾರೆ. ಅದೇ ಥರ ಜೋಳ ನೆಡ್ತಾರೆ, ಮುಸ್ಕಿನ ಜೋಳ. ಆಮ್ಯಾಕೆ ಇನ್ನೊಂದು ರಾಗಿ ಕಾಳಿನಂಗೆ ಐತೆ ಜೋಳ, ಅದರಲ್ಲಿ ಇಟ್ಟು ಮಾಡ್ತಿದ್ರು ಹಿಂದೆ ನಮ್ಮ ತಾತ ಮುತ್ತಿರೋ. ಅದನ್ನು ಕೂಡ ಇಲ್ಲಿ ಬೆಳೀತಾರೆ. ಇಲ್ಲಿ ಬೆಳೆಯುವಂಥ ಕೃಷಿ ಏನು ಅಂದರೆ ಅದು ಈರುಳ್ಳಿ, ಅರಿಶಿನ, ಮೆಕ್ಕೆಜೋಳ, ಇನ್ನೊಂದು ಕೆಂಪು ಜೋಳ ಅಂತ ಬರ್ತದೆ, ಅದು ಮುದ್ದೆ ಜೋಳ. ಅದು ನೋಡಿ ಇಷ್ಟು ಮಾತ್ರ ಬೆಳೆಯುವಂಥ ಕ್ಷೇತ್ರ ಇದು. ಪುಣ್ಯವಾದ ಕ್ಷೇತ್ರ ಇದು ನಿಜಕ್ಕೂ. ಇಲ್ಲಿ ಮಳೆ ಆದರೆ ಮಾತ್ರ ಬೆಳೆ ಈ ಕ್ಷೇತ್ರದಲ್ಲಿ ನಿಜಕ್ಕೂ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಒಂದು ದೇವ್ರ ಹತ್ರ ಬೇಡ್ಕೊತಾರೆ. ಯಾಕೆಂದರೆ ಇದು ಸಿದ್ದಪ್ಪಾಜಿ ನೀಲಗಿರಿ ಸಿದ್ದಪ್ಪಾಜಿ ಬಂದು ಈ ಕ್ಷೇತ್ರದಲ್ಲಿ ನೆಲ್ಕೊಂಡಿದ್ದಾರೆ. ದಯವಿಟ್ಟು ಬರಬೇಕು, ಎಲ್ಲ ಬನ್ನಿ ಒಂದು ಟ್ರಿಪ್ಪು ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ನೋಡಿ ಮಂಟೆ ಸ್ವಾಮಿ ದೇವಸ್ಥಾನ ಫ್ರಂಟಲ್ಲಿರೋದು ನೋಡಿ ಯಾವ ಥರ ಐತೆ ಅಂತ. ತುಂಬ ಭಕ್ತಾದಿಗಳು ಇಲ್ಲೇ ಬಂದು ಇಲ್ಲೇ ಒಂದು ವಾರಗಟ್ಟಲೆ ತಂದ್ಕೊಂಡು 8 ದಿವಸ ಜಾತ್ರೆ ಇರ್ತದೆ ಇದು. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಇಲ್ಲೇ ತಂದ್ಕೊಂಡು ಇಲ್ಲೇ ಸ್ವಾಮಿ ಸನ್ನಿಧಿಯಲ್ಲಿ ಇರ್ತಾರೆ. ಬರಬೇಕು, ದಯವಿಟ್ಟು ಬನ್ನಿ ಒಂದು ಟ್ರಿಪ್ಪು ನೀವು ನೋಡಿ. ಅದೇ ಥರ ಹೂವಂಬಳೆ ಮಾಡ್ತಾಯಿದ್ದಾರೆ ನೋಡಿ ಸಿದ್ದಪ್ಪಾಜಿಗೆ ನೋಡಿ. ಕಂಡಾಯ ನೋಡಿ, ಅದೇ ಕಂಡಾಯ ಸಿದ್ದಪ್ಪಾಜಿ ಕಂಡಾಯ ನೋಡಿ ನೋಡಿ ನೋಡಿ. ಅದೇ ಥರ ಇದು ಕಲ್ಯಾಣಿ, ಇದು ಮುಂದಗಡೆ ಕಾಲುವೆ ಕಲ್ಯಾಣಿ ಇದು ನೋಡಿ. ಸ್ನಾನ ಮಾಡ್ತಾರೆ ಇಲ್ಲಿ ನೋಡಿ. ಅದೇ ಥರ ಆಂಜನೇಯ ಸ್ವಾಮಿ ಮೂರ್ತಿನೂ ಐತೆ ನೋಡಿ ಇಲ್ಲಿ ದೊಡ್ಡದಾಗ. ಗಣೇಶ ಆಂಜನೇಯ ಸ್ವಾಮಿ ಮೂರ್ತಿ ಇದು ನೋಡಿ. ತುಂಬ ಸಖತ್ತಾಗ ಐತೆ ನೋಡಿ ಯಾವ ಥರ ಐತೆ ಅಂತ. ಆಂಜನೇಯ ಗಣೇಶ ನೋಡಿ ತುಂಬ ಫೇಮಸ್ ಇದು ನಿಜವಾಗ್ಲೂ. ಚಿಕ್ಕಮಗಳೂರು ಕ್ಷೇತ್ರ ಅಂದರೆ ತುಂಬ ಫೇಮಸ್ ಇದು. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಒಂದು ಟ್ರಿಪ್ ಭೇಟಿ ಕೊಡಿ ಇಂಥ ದೇವಸ್ಥಾನಕ್ಕೆ ನೋಡಿ. ಆಂಜನೇಯ ಸ್ವಾಮಿ ಸಿದ್ದಪ್ಪಾಜಿ ಒಳಗಡೆ ಇರೋದು ನೋಡಿ. ಅದೇ ಥರ ಇಲ್ಲಿ ಆಂಜನೇಯ ಸ್ವಾಮಿ ಗಣೇಶ ಕುಂತಾರ ನೋಡಿ. ಅದೇ ಥರ ಇಲ್ಲಿ ಐತೆ ನೋಡಿ ಆಂಜನೇಯ ಸ್ವಾಮಿ.
ಅಲ್ಲಿ ನೋಡಿ ಚೆಲುವಾಚಾರ ನೋಡಿ, ಚೆಲುವಾಚಾರ ಅಂತ ಆಂಜನೇಯ ಸ್ವಾಮಿ ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡುವಂಥ ಒಂದು ಪ್ಲೇಸ್ ಇದು. ಅದೇ ಥರ ಆ ಕಡೆ ಎಲ್ಲ ಕಾಣಿಸ್ತಾ ಇರೋದು ಬಸ್ಸು ವಾಹನಗಳು ನಿಂತ್ಕೋಕ್ಕೆ ಪಾರ್ಕಿಂಗ್, ಅದು ಬಸ್ಸು ಕಾರು ಸ್ಕೂಟ್ರು ಪಾರ್ಕಿಂಗ್ ಅದು ಆ ಕಡೆ ಅದು ನೋಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ. ಇಲ್ಲೂ ಕೂಡ ಪಾರ್ಕಿಂಗ್ ಮಾಡಿದ್ದಾರೆ ವಾಹನಗಳ್ದ ನೋಡಿ. ತುಂಬ ಸಖತ್ತಾಗೈತೆ ಈ ಕ್ಷೇತ್ರ ನಿಜಕ್ಕೂ. ನಾನಂತೂ ಅದೃಷ್ಟ ನಿಜಕ್ಕೂ ಈ ಕ್ಷೇತ್ರಕ್ಕೆ ಬಂದಿರೋದು. ನನ್ನ ಒಂದು ಇದು ಪುಣ್ಯ ಅನ್ಬೋದು ನಿಜಕ್ಕೂ. ಯಾಕೆಂದರೆ ನಮ್ಮ ಚಾಮರಾಜನಗರ ಜಿಲ್ಲೆ ಸೇರಿರುವಂಥ ಈ ಕ್ಷೇತ್ರ ನಿಜಕ್ಕೂ ಇದು ಸಿದ್ದಪ್ಪಾಜಿ ಕ್ಷೇತ್ರ, ಇದು ಚಿಕ್ಕಲ್ಲೂರು ಕ್ಷೇತ್ರ ಇದು ನೋಡಿ. ನೋಡಿ ಎಲ್ಲೆಲ್ಲೂ ಕೂಡ ಸರ್ಪಗಾವಲು ಅವರ ಪೊಲೀಸ್ನವರು ನೋಡಿ. ಈ ಕ್ಷೇತ್ರದಲ್ಲಿ ತುಂಬ ನೋಡಿ ಯಾವ ಥರ ಐತೆ ಅಂತ ನೋಡಿ. ನೀವು ಬರಬೇಕು ಒಂದು ಟ್ರಿಪ್ ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಒಂದು ಟ್ರಿಪ್ ಭೇಟಿ ಕೊಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ ಕ್ಷೇತ್ರ ಇದು. ಯಾಕೇಳಿ ನೀವೇನೇ ಒಂದು ಬೇಡ್ಕಂದ್ರೂ ಈ ಕ್ಷೇತ್ರದಲ್ಲಿ ಒಳ್ಳೇದಾಯ್ತದೆ ಹಂಗಂತ ನಮ್ಮ ತಾತ ಮುತ್ತಾತ ಅಜ್ಜಂದಿರು ಹೇಳ್ತಿದ್ರು. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಕ್ಷೇತ್ರ ಒಳ್ಳೆ ಕ್ಷೇತ್ರ, ಒಳ್ಳೆ ಪುಣ್ಯವಾದ ಕ್ಷೇತ್ರ ಇದು. ಏನೇ ಬೇಡ್ಕಂದ್ರೂ ಅದು ನೆರವೇರೋವಂಥ ಈ ಕ್ಷೇತ್ರದಲ್ಲಿ ಬನ್ನಿ ಒಂದು ಟ್ರಿಪ್ಪು ಭೇಟಿ ಕೊಡಿ. ನಿಜಕ್ಕೂ ಬರಬೇಕು, ತಪ್ಪದೆ ಬನ್ನಿ. ನೋಡಿ ಕಬ್ನಾಲು, ಇದು ಕೈಗಾಣ ಕಬ್ನಾಲು ನೋಡಿ. ತರಕಾರಿ ಕೂಡ ಗುಡಿ ಹಾಕಿದ್ದಾರೆ ಈ ಕ್ಷೇತ್ರದಲ್ಲಿ ನಮ್ಮ ಜನ ನೋಡಿ. ಅದೇ ಥರ ಬಟ್ಟೆ ಅಂಗಡಿ ನೋಡಿ, ಐಸ್ ಕ್ರೀಮು ನೋಡಿ, ಕಲ್ಲು ಅಂಗಡಿ ಅಂತ ತಿಂತಾರೆ ನೋಡಿ. ತುಂಬ ಸಖತ್ತಾಗೈತೆ. ಬರಬೇಕು ಈ ಕ್ಷೇತ್ರಕ್ಕೆ, ಭೇಟಿ ಕೊಡಿ ದಯವಿಟ್ಟು ಬನ್ನಿ. ಅದೇ ಥರ ಇದು ತಿಂಡಿಗಳು ಕೂಡ ಜೋಡಿಸಿದ್ದಾರೆ ನೋಡಿ. ಆ ಕಡೆ ಈ ಕಡೆ, ಇದು ಈ ಕಡೆ ಸೈಡು ಮನೆಗೆ ಮಕ್ಕಳುಗಳಿಗೆ ಆಟ ಸಾಮಾನುಗಳು, ನಾಯಿ ಮರಿ ಆಗ್ಬೋದು, ಕೊತ್ತಿನ ಮರಿ ಆಗ್ಬೋದು, ಬೆಕ್ಕು ಮರಿಗಳಾಗ್ಬೋದು, ಆನೆ ಕುದುರೆ ಗೊಂಬೆ ಗೋಲಿ ಎಲ್ಲ ಪ್ರತಿಯೊಂದು ಸಿಗ್ತದೆ ಇಲ್ಲಿ ನಿಜಕ್ಕೂ. ಬ್ಯಾಗು ನೋಡಿ, ಆ ಕಡೆ ಆಟ ಸಾಮಾನುಗಳು, ಸೆಡ್ಪಿನ ಪ್ರತಿಯೊಂದು ಮಡಗಿದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ. ದಯವಿಟ್ಟು ಬರಬೇಕು ನೋಡಿ. ಅವರು ಮಕ್ಕಳುಗಳಿಗೆ ಯಾವ ಥರ ತಗೊಂಡು ಹೋಗ್ತಿದ್ದಾರೆ ಸ್ವಾಮಿಗಳು ಅಂತ ತಿಂಡಿಯ. ಬನ್ನಿ ಒಂದು ಟ್ರಿಪ್ಪು ನೋಡಿ. ಅದೇ ರಾಜಗೋಪುರ, ನಾವು ಒಳಗೆ ಹೋಗಿಲ್ಲ. ಅದು ಇನ್ನೊಂದು ಟ್ರಿಪ್ಪು ವೀಡಿಯೋದಲ್ಲಿ ಮಾಡಿದಾಗ ಒಳಗಡೆ ಯಾವ ಥರ ದೇವಸ್ಥಾನ ಅಂತ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ. ನಾನು ಅದನ್ನು ಯಾವ ಥರ ಐತೆ ಒಳಗಡೆ ದೇವರು ಅದನ್ನೆಲ್ಲ ವೀಡಿಯೋ ಇನ್ನೊಂದು ನೆಕ್ಸ್ಟ್ ಟ್ರಿಪ್ ಮಾಡಿದಾಗ ನಾನು ವೀಡಿಯೋನ ಅವಾಗ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ನೋಡಿ.